ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಒಂದು ಅಂತರ್ಜಾತಿ ಮದುವೆ ಆಗುತ್ತೆ. ಅಂತರ್ಜಾತಿ ಅಂತರ್ಜಾತಿ ಮದುವೆ ಆಗ್ಬೇಕು. ಅದಕ್ಕೋಸ್ಕರನೇ ಮಾಧವಾನಂದ ಸ್ವಾಮೀಜಿಯವರು ಜೀವನದುದ್ದಕ್ಕೂ ಕೂಡ ಅಂತರ್ಜಾತಿ ಮದುವೆ ಮಾಡಿಸಿದ್ರು. ಅದಕ್ಕೋಸ್ಕರನೇ ಇವತ್ತು ಅವ್ರನ್ನ ನೆನ್ಕೊಳ್ತಾ ಇರ್ತಕ್ಕಂಥ, ಅದಕ್ಕೋಸ್ಕರನೇ ಅವ್ರನ್ನ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥ, ಅದಕ್ಕೋಸ್ಕರನೇ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಅಲ್ವಾ? ಅದಾಗಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ, ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಚತುರ್ವರ್ಣ ವ್ಯವಸ್ಥೆಯ ಪರಿಣಾಮವಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಆಗಿದೆ. ಬಡವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಅಸಮಾನತೆ ದೇವ್ರು ಮಾಡಿದ್ದ? ಯಾವ ದೇವ್ರು ಮಾಡಿಲ್ಲ. ಇವ್ರು ಮಾತ್ರ ಎಂ ಪಾಟೀಲ್ ಮಾತ್ರ ಶ್ರೀಮಂತನಾಗಿರು, ಬೇರೆಯವರೆಲ್ಲ ಬಡವರಾಗಿರು ಅಂತ ಹೇಳಿದ್ದಾರೆ. ಯಾರಿಗೂ ಹೇಳಿಲ್ಲ, ಎಲ್ಲರೂ ಒಂದೇ ಸಮಾನವಾಗಿದೆಯಪ್ಪ ಅಂತ ಹೇಳ್ತೀವಿ. ಅದು ಜಾತಿ ವ್ಯವಸ್ಥೆಯ ಕಾರಣಕ್ಕೋಗಿ ಅಸಮಾನತೆ ನಿರ್ಮಾಣ. ಅದಕ್ಕೋಸ್ಕರನೇ ನಾವು ಇವತ್ತು ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜನ ವೋಟ್ ಕೊಡದೇ ಇರ್ಬೋದು, ಅದರ ಆಧಾರದ ಮೇಲೆ ಎಲ್ಲ ಜಾತಿ ಬಡವರಿಗೂ ಕೊಡ್ತಾ ಇದೀವಲ್ಲ. ಎಲ್ಲರೂ ಬಸ್ನಲ್ಲಿ ಬರೀ ದಲಿತರು ಮಾತ್ರ ಓಡಾಡ್ತಾರ? ಸರ್ಕಾರಿ ಬಸ್ನಲ್ಲಿ ಎಲ್ಲರೂ ಓಡಾಡ್ತಾರ? ಅವರು ಜಾತಿ ಇದೆಯಾ ಅದಕ್ಕೆ? ಧರ್ಮ ಇದೆಯಾ ಅದಕ್ಕೆ? ಗೊತ್ತಾ? 2,000 ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಏನ್ ಬರೀ ಒಂದೇ ಜಾತಿಯವರು ಕೊಟ್ಟಿವ? ಹಿಂದುಳಿದವರು ಕೊಟ್ಟಿವ? ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ, ಎಲ್ಲ ಪಕ್ಷದವ್ರಿಗೂ ಕೊಡ್ತೀವಿ. ಈಗ ಮನೆ ವಿದ್ಯುತ್ ಕೊಡ್ತಾ ಇದೀವಲ್ಲ, ಎಲ್ಲ ಜಾತಿಗಳು ಬಳಸ್ತಾರಲ್ಲ. ಏನ್ ಸಿದ್ದರಾಮಯ್ಯ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಲ್ಲ, ನಮ್ ದುಡ್ಡು ಸರ್ಕಾರದ ದುಡ್ಡು ಅಂತಂದ್ರೆ ಆಗ ಬೇರೆಯವರೆಲ್ಲ ಯಾಕೆ ಕೊಡ್ಲಿಲ್ಲ? ಬೇರೆ ಸ್ವಾಮೀಜಿಗಳು ಯಾಕೆ ಮಾಡಲಿಲ್ಲ? ಈಗ ಈ ಸ್ವಾಮೀಜಿ ಯಾಕೆ ವಿಶಿಷ್ಟವಾದಂತ ಸ್ವಾಮೀಜಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದೆ, ಏಕೀಕರಣ ವ್ಯವಸ್ಥೆನಲ್ಲೂ ತಗೊಂಡು ಏಕೀಕರಣ ಹೋರಾಟದಲ್ಲೂ ಭಾಗಿಯಾಗಿದೆ, ಗೋವಾ ವಿಮೋಚನೆಯಲ್ಲೂ ಭಾಗಿಯಾಗಿದೆ. ಯಾಕೆ? ಮನುಷ್ಯ ಸ್ವತಂತ್ರವಾಗಿರ್ಬೇಕು, ಸ್ವತಂತ್ರನಾಗಿರ್ಬೇಕು, ಇನ್ನೊಬ್ಬರ ಅಧೀನದಲ್ಲಿರಬಾರ್ದು. ಅಲ್ವಾ? ಬ್ರಿಟಿಷ್ನವರ ಅಧೀನದಲ್ಲಿದ್ದು ನಾವೆಲ್ಲ ಎಲ್ಲರೂ ಮಾಡಬೇಕು. ಇದೆಲ್ಲ ಈಗ ಆಕಸ್ಮಿಕ ಹೋಗ್ಬಿಡ್ತೀವಿ, ಯಾವ ಜಾತಿನಲ್ಲಿ ಜಾತಿ ಇರೋದ್ರಿಂದ ಆಕಸ್ಮಿಕ ಹೋಗ್ಬಿಡ್ತೀವಿ. ಅಗತ್ಯ ಆ ಜಾತಿನೇ ಪಾಲನೆ ಮಾಡ್ಕೊಂಡು ಹೋಗುತ್ತ. ಅಪ್ಪ ಹಾಕಿದ ಆದ ಮರ ಅಲ್ಲಿ ಡ್ಯಾಟಾ ಕಡೆ ಇರ್ಬೇಕ. ಈಗ ನಾವು ಯಾಕೆ ಇವ್ರನ್ನ ನೆನ್ಕತ್ತೀವಿ? ಮಾಧವಾನಂದ ಪ್ರಭುಗಳನ್ನ ಯಾಕೆ ಅವರ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿಸಿದ್ದೀವಿ? ಅವ್ರನ್ನ ಯಾಕೆ ದಿನನಿತ್ಯ ಪೂಜೆ ಮಾಡ್ತಕ್ಕಂಥದ್ದು? ಅವ್ರಿಗೆ ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಜನ ಭಕ್ತರು ಹಾಕಿದ್ದಾರೆ. ಬಸವಣ್ಣವ್ರನ್ನ ಯಾಕೆ ನೆನ್ತಿದ್ದೀವಿ? ಬಸವಣ್ಣವರು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದು, ಸಾಮಾಜಿಕ ಕ್ರಾಂತಿಯನ್ನ ಮಾಡೋದು. ಬ್ರಾಹ್ಮಣರು ದಲಿತರ ಜೊತೆ ಮದುವೆ ಮಾಡಿಸಿದ್ರು. ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ
ಶರಣರು ಈಗ ಅವ್ರು ಹೇಳಿದ್ರು ರೇವಣಸಿದ್ದೇಶ್ವರ ಸ್ವಾಮಿ ಏನಂತ ಹೇಳಿದ್ರು, ಅದನ್ನೇ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ರೆ ಇವರು 20ನೇ ಶತಮಾನದಲ್ಲಿ ಮಾಧವಾನಂದ ಸ್ವಾಮಿ ಅವರು ಮೇಲ್ಜಾತಿ ಕೆಳಜಾತಿಯವರನ್ನು ಮದುವೆ ಮಾಡ್ತಿದ್ದಾರೆ. ಇವರು ಸುಮಾರು ಅಂತರ್ಜಾತಿ ಮದುವೆಗಳನ್ನು ಸಾವಿರಾರು ಮದುವೆಗಳನ್ನು ಮಾಡ್ತಾರೆ. ಇವತ್ತು ಜಾತಿ ಹೋಗ್ಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಅಂತರ್ಜಾತಿ ಮದುವೆ ಆಗಬೇಕು, ಅಂತರ ಧರ್ಮೀಯರು ಮದುವೆ ಆಗಬೇಕು, ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ